ಪ್ರೀತಿಯಿಂದ ಎಲ್ಲರೂ ಅವ್ರನ್ನ ಕರೀತಾರೆ ಅಪ್ಪು. ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಯಾವುದೇ ಅವರ ತಪ್ಪು. ಅವರು ಇಂಡಸ್ಟ್ರಿಗೆ ಒಂಥರ ಪವರು. ಈ ಮಾತು 100% ಕ್ಲಿಯರು, ನೋ ಸೆಕೆಂಡ್ ಆನ್ಸರ್. ಓಕೆನಾ? ಇನ್ನು ಈ ಸಿನಿಮಾ ಇವತ್ತು ಸರ್ ನಾನು ಬಂದು ನೋಡಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಸಖತ್ತಾಗಿದೆ. ಕೆಲವೊಂದು ಸೀನಲ್ಲಿ ಅಳು ಬರುತ್ತೆ, ಅವ್ರು ಇಲ್ಲ ಅನ್ನೋ ಒಂದು ಫೀಲಿಂಗ್ ಮಾತ್ರ ತುಂಬ ಕಾಡ್ತಾ ಇದೆ. ಆಕಾಶ್ ಅಂತ ಹೆಸರಿಟ್ಟಿದ್ರೆ ಅವ್ರದ್ದು ಆಕಾಶ್ ಅಂತ ಮನಸ್ಸು, ಜೀವನದಲ್ಲಿ ಬೇಜಾನ್ ಕಂಡಿದ್ರು ಕನಸು, ಆದರೆ ಆ ದೇವರು ಅವ್ರಿಗೆ ಅವಕಾಶ ಕೊಡಲಿಲ್ಲ. ಇದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ರಮ್ಯಾ ಅವರು ಹಾಟ್ ಆಗಿ, ಕ್ವೀಟ್ ಆಗಿ, ಸ್ವೀಟ್ ಆಗಿ ಸಖತ್ತಾಗಿ ಆಕ್ಷನ್ ಮಾಡಿದ್ದಾರೆ. ಕಿಶೋರ್ ಆಗಿರ್ಬೋದು ಅಷ್ಟೇ ಒಂದು ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ಸಿನಿಮಾ ಎತ್ಕೊಂಡು ಹೋಗ್ಬೇಕಂತ ಕೇಳಿದ್ರೆ ಹೀರೋ ಜೊತೆಗೆ ಹೀರೋಯಿನ್ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಒಂದು ಕೋಆರ್ಡಿನೇಟ್ ಇರಬೇಕು, ಒಂದು ಒಳ್ಳೆ ಅಭಿನಯ ಇರಬೇಕು, ಅದು ತಕ್ಕಂಗೆ ಕತೆ ಕೊಟ್ಟಿರಬೇಕು. ಮಹೇಶ್ ಅವ್ರು ಹೇಳ್ಬೇಕಂದ್ರೆ ಸರ್ ಒಂದು ರೀಲ್ ಮಾಡ್ಬೇಕಂದ್ರೆ ಇವತ್ತು ತುಂಬ ಕಷ್ಟ ಇದೆ. ಸೊ ಅಂಥದ್ರಲ್ಲಿ ಅಪ್ಪು ಸರ್ಗೆ ಅವಾಗಲೇ ಇಂಥ ಒಂದು ಸಿನಿಮಾ ಕೊಟ್ಟಿದ್ರು ಅಂದರೆ ಅವ್ರ ಪಾದಕ್ಕೆ ಬೀಳ್ಬೇಕು. ಹೇಳ್ಬೇಕಂದ್ರೆ ಆ ರೇಂಜ್ಗಿದೆ. 25 ವರ್ಷ ಆಗಿದೆ ಸಿನಿಮಾ. ಇವಾಗ ನೋಡ್ತಾ ಇದ್ರು ರಿಯಲ್ ಆಗಿ ನೋಡ್ದಂಗೆ ಐತೆ. ಬಟ್ ಅವ್ರು ಇಲ್ಲ ಅನ್ನೋ ಫೀಲಿಂಗ್ ಮಾತ್ರ ತುಂಬ ಕಾಡ್ತಾ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶು 2005 ರಿಲೀಸ್ ಆಗಿತ್ತು. ಅವತ್ತಿಗೆ 200 ಡೇಸ್ ರನ್ನಿಂಗು, ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವರ ಬರ್ತ್ಡೇಗೋಸ್ಕರ ರಿಲೀಸ್ ಮಾಡಿದ್ದಾರೆ. ಸಿನಿಮಾ ನೋಡೋದ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರು ಮಾಡೋಂಥ ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇರುತ್ತೆ, ಡೂಪ್ ಇರಲ್ಲ, ಗ್ರಾಫಿಕ್ಸ್ ಬಳಸಲ್ಲ, ಮತ್ತು ರಿಯಲಾಗಿ ಸ್ಟಂಟ್ ಮಾಡ್ತಾರೆ. ಇನ್ನು ಅವರ ಆ್ಯಕ್ಷನ್ ಬಗ್ಗೆ ಹೇಳೋದಾದರೆ ಸಾಂಗ್ ಹಾಕಿದ್ರೆ ಡ್ಯಾನ್ಸರು, ಮೈಕ್ ಹಿಡಿದ್ರೆ ಸಿಂಗರು, ಫೀಲ್ಡಲ್ಲಿ ಬಿಟ್ಟರೆ ಫೈಟರು, ಯಾವುದೇ ಪಾತ್ರ ಆಗಲಿ ಪರ್ಫೆಕ್ಟಾಗಿ ಅಭಿನಯಿಸುವಂಥ ಆಕ್ಟರು. ಇನ್ನು ಅವ್ರ ಬಗ್ಗೆ ಹೇಳೋದಾದರೆ ಹುಟ್ಟಿದ್ದು ಅರಸನಾಗಿ, ಬೆಳೆದಿದ್ದು ರಾಜ್ಕುಮಾರನಾಗಿ, ಮಾತು ಕೊಟ್ಟರೆ ನಡೆಯುವಂಥ ಶೂರ, ತನ್ನಲ್ಲಿರೋದನ್ನ ಕೊಡೋದ್ರಲ್ಲಿ ದಾನ ವೀರ. ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ. ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡೋಕ್ಕಾಗಿರಲಿಲ್ಲ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಬಾರ್ದು ಅಂದ್ಕೊಂಡು ಬಂದು ನೋಡಿದೆ. ನೈಟಿಂದ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ಥಿಯೇಟರಲ್ಲಿ ಹೋಗಿ ನೋಡೋದು, ಮತ್ತು ಅಪ್ಪು ಸರ್ನ ಮತ್ತು ರಮ್ಯಾ ಮ್ಯಾಮ್ ಕಾಂಬಿನೇಷನ್ ಯಾವಾಗ ನೋಡೋದು ಅಂತ ತುಂಬ ಎಕ್ಸೈಟ್ ಆಗಿದೆ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟಿ ವಿಲೆಲ್ಲ ನೋಡಿದ್ದೆ. ನಾನು ಥಿಯೇಟರಲ್ಲಿ ನೋಡಿರಲಿಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಸಿಕ್ಕಾಪಟ್ಟೆ ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲೇ ಕಾಣಿಸ್ತಿದೆ ಎಲ್ಲರಿಗೂ. ಲೈಕ್ ನನ್ನ ತಮ್ಮಗೆ ನಾನು ಹೇಳ್ತಾನೆ ಇದೆ, ಮಾರ್ಚ್ 13 ಏನು ಪ್ಲಾನ್ಸ್ ಇಟ್ಕೋಬೇಡ ಲಿಖಿತ್, ಸಿನಿಮಾ ನೋಡಬೇಕು, ಮಿಸ್ ಮಾಡೋಂಗೆ ಇಲ್ಲ. ಫಸ್ಟ್ ಡೇ ಎಸ್ಪೆಷಲಿ ಲೈಕ್ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇವತ್ತು ನೋಡಿ ತುಂಬ ಖುಷಿ ಆಗ್ತಾ ಇದೆ. 4 ವರ್ಷನೋ 5 ವರ್ಷನೋ ಇಲ್ಲ ಅವಾಗ ನೋಡಿರಲಿಲ್ಲ. ಅದಾದಮೇಲೆ ಅದೇ ಟಿ ವಿಲಿ ನೋಡ್ತಾ ಇದ್ದೆ. ನನಗೆ ಏನಾದ್ರು ನನಗೆ ನೋಡಬೇಕು ಸಿನಿಮಾ ಅಂತ ಅಂದಾಗಲೆಲ್ಲ ಅಪ್ಪು ಸರ್ ಸಿನಿಮಾ ಹಾಕೊಂಡು ನೋಡ್ತಿರ್ತೀನಿ. ಅಪ್ಪು, ಅಭಿ, ಆಕಾಶ್ ಇದೆಲ್ಲ ನಂಗೆ ತುಂಬ ಇಷ್ಟ. ಮಿಲನ ಸಿನಿಮಾ, ಪರಮಾತ್ಮ ಅಂತೂ ಬಿಗ್ ಬಾಸಿಂದ ಬಂದಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿದ್ದು ನನ್ನ ಪರಮಾತ್ಮನೇ, ಗೊತ್ತಾ? ನಂಗೆ ಅಷ್ಟು ಇಷ್ಟ. ಅಪ್ಪು ಸರ್ ಯಾವ ಸಿನಿಮಾ ಆದ್ರೂ ಇಷ್ಟೇ ಜೋಶ್ ಇರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಇಲ್ದಂಗೆ ನೋಡ್ತೀನಿ. ಲಾಸ್ಟ್ ಟೈಮ್ ಮನದ ಕಡೆಲೂ ಮಾಡ್ಬೇಕಾದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಎಸ್, ಮಾತಾಡಿಸ್ಬೇಕು ಅಂದ್ಕೊಂಡು ಅಲ್ಲಿಂದ ಬಂದೆ ನಾನು, ವೀರೇಶ್ ಥಿಯೇಟರಿಂದ. ಮಾತಾಡೋಕ್ಕಾಗಲಿಲ್ಲ, ಬಟ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಇವಾಗಲೂ ಎಷ್ಟು ಪ್ರಿಟಿ ಆಗಿದ್ದಾರೆ. ಶಿ ಈಸ್ ಸೋ ಬ್ಯೂಟಿಫುಲ್. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಪ್ಪು ಸರ್ ಸ್ಕ್ರೀನಲ್ಲಿ ಬಂದಾಗಲೆಲ್ಲ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು, ಆ ಒಂದು ಡೈಲಾಗ್ಸ್ ನಮಗೆ ಮೋಟಿವೇಶನ್. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರು ಹೇಳೋ ಡೈಲಾಗ್ಸ್ ಆಗಿರಲಿ. ನಾವು ಮೋಟಿವೇಟ್ ಆಗ್ತಿರ್ತೀವಿ, ಲೈಫಲ್ಲಿ ಏನಾದ್ರು ಮಾಡಬೇಕು, ಕೆಲಸ ನಮಗೆ ಒಂದೊಂದ್ಸಲಿ ಅನ್ಕೊತಿರ್ತೀವಿ, ಆಪರ್ಚುನಿಟಿ ಇಲ್ಲ ಅಂದ್ಕೊಂಡು ನಮ್ಮ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಈ ಆಕಾಶ್ ಸಿನಿಮಾದಲ್ಲಿ ಅವ್ರು ಲೈನ್ಸ್ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಆಕಾಶ್ ಮೂವಿ ರಿಲೀಸ್ ಆಗಿದೆ, ಮತ್ತೆ ಒಂದೆಲ್ಲರೂ ಥಿಯೇಟರಲ್ಲಿ ನೋಡಿದ್ದು ಅಪ್ಪು ಹಬ್ಬ. ಇಲ್ಲ, ನಾನು ಮೊನ್ನೆ ತಾನೇ ನಾನು ನನ್ನ ತಮ್ಮ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ಕೊಂಡು ಬಂದ್ವಿ. ನಾನಿವಾಗ ಪ್ಯಾರ್ ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಮೊನ್ನೆ ತಾನೇ ಮುಗೀತು ಸಿನಿಮಾ. ಇವಾಗ ಅದು ಪ್ರಮೋಷನ್ಸಲ್ಲಿ ಬಿಸಿ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನೇ ಇದ್ರು ಅಪ್ಡೇಟ್ಸ್ ಕೊಡ್ತೀನಿ ನಾನು.